ಇನ್ನು ಸಂಪುಟ ಸೇರ್ಲಿಕ್ಕೆ ಶಾಸಕರು ಕೊನೆಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೆಲವರಂತೂ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಇನ್ನು ಇವರ ಜವಾಬ್ದಾರಿಯನ್ನು ನಾಯಕರು ತಗೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಪಟ್ಟಿ, ಸಿದ್ದರಾಮಯ್ಯನವ್ರದ್ದು ಇನ್ನೊಂದು ಪಟ್ಟಿ. ಶಾಸಕರ ಹಿಂಡು ದಂಡು ದೆಹಲಿನಲ್ಲೇ ಠಿಕಾಣಿ ಹೂಡಿ ಮನವೊಲಿಸ್ತಾ ಇದೆ. ಎಂ ಬಿ ಪಾಟೀಲ್, ಮಧು ಬಂಗಾರಪ್ಪ, ವಿಜಯಾನಂದ ಕಾಶ್ಯಪ್ನವರ್, ಸಂತೋಷ್ ಲಾಡ್, ಖನಿಜಾ ಫಾತಿಮಾ, ಕೋನ್ ರೆಡ್ಡಿ, ಟಿ ವಿ ಜಯಚಂದ್ರ, ಶರತ್ ಬಚ್ಚೇಗೌಡ, ಮಂಥರಗೌಡ, ಸಿ ಎಸ್ ನಾಡಗೌಡ, ಎಂ ಸಿ ಸುಧಾಕರ್ ಅವ್ರನ್ನ ಬಹುಶಃ ಪರಿಗಣಿಸ್ಬೋದು. ಯಾಕಂದರೆ ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದಾರೆ ಎಂ ಸಿ ಸುಧಾಕರ್. ದಿನೇಶ್ ಗುಂಡೂರಾವ್ ಕೂಡ ಭಾಳ ಆತ್ಮೀಯರು ರಾಹುಲ್ ಗಾಂಧಿಯವರಿಗೆ. ಈ ಆತ್ಮೀಯ ವಲಯದಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ಇಬ್ಬರು ಕೂಡ ಇದ್ದಾರೆ. ಅವರು ಕೂಡ ಬರ್ಬೋದು. ಅನಿಲ್ ಚಿಕ್ಕಮಾದು, ಡಾಕ್ಟರ್ ಅಜಯ್ ಸಿಂಗ್, ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಿಗುತ್ತೆ ಅಂತ ಮೂಲಗಳು ಹೇಳ್ತಾ ಇವೆ. ಯಾಕಂದರೆ ಮನೆಯಲ್ಲಿ ಮೂರು ಜನ ಜನಪ್ರತಿನಿಧಿಗಳು ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಸಕರು ಮತ್ತು ಮಂತ್ರಿಗಳಾಗಿದ್ದರು. ಅವರ ಪತ್ನಿ ಸಂಸದೆ, ಅವರ ಮಗ ಕೂಡ ಈಗ MLA. ಇನ್ನು ಆರ್ ಬಿ ತಿಮ್ಮಾಪುರ, ಶಿವರಾಜ್ ತಂಗಡಗಿ, ಕೃಷ್ಣ ಬೈರೇಗೌಡ, ಶ್ರೀನಿವಾಸ್ ಮಾನೆ, ಯಾಸೀರ್ ಅಹಮದ್ ಪಠಾಣ್, ನಯನಾ ಮೋಟಮ್ಮ, ಪ್ರಿಯಾ ಕೃಷ್ಣ. ನೋಡಿ ಇಲ್ಲಿ ಬಂದಿರುವಂಥ ಸಂಗತಿ, ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರಿಬ್ಬರು ಕೂಡ ಅಪ್ಪ ಮಗ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ. ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಒಂದೊಂದು ಸರಿ ಕಳ್ಕೊಂಡ್ರು ಕೂಡ ಇಬ್ಬರೊಳಗೊಬ್ಬರು ಗೆದ್ದು ಬರುವಂಥದ್ದು ಖಚಿತ. ಇಬ್ಬರು ಗೆದ್ದು ಬಂದಿರುವಂಥದ್ದು ಕೂಡ ಇದೆ. ಅಂಥದ್ರಲ್ಲಿ ಅವ್ರನ್ನ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಹೇಗೆ? ಹಿಂದೆ ಇದೇ ಕೃಷ್ಣಪ್ಪ ಮಂತ್ರಿ ಆಗಿದ್ದರು. ಈ ಬಾರಿ ಕೃಷ್ಣಪ್ಪಂಗೆ ಕೊಡಿ, ಇಲ್ಲಾಂದ್ರೆ ಮಗನಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳಿದೆ. ನೋಡಬೇಕೇನಾಗುತ್ತೆ ಅಂತ. ಇನ್ನು ಶಿವಾನಂದ ಪಾಟೀಲ್, ಅಪ್ಪಾಜಿ ನಾಡಗೌಡ, ಅಶೋಕ್ ಮನಗುಳಿ, ಬಸವರಾಜ ರಾಯರೆಡ್ಡಿ, ಯಶವಂತ್ ಪಾಟೀಲ್, ರಾಘವೇಂದ್ರ ಹಿಟ್ನಾಳ್, ಅಶೋಕ್ ಪಟ್ಟಣ್, ಹೀಗೆ ಈ ದೊಡ್ಡ ಪಟ್ಟಿ ಇದೆ. ಇನ್ನು ಕೆ ಎಚ್ ಮುನಿಯಪ್ಪನವ್ರದ್ದು ಕೂಡ ಅದೇನೇ, ನಾನು ಇರ್ತೀನಿ, ಇಲ್ಲ ಅಂತಂದ್ರೆ ನನ್ನ ಮಗಳಿಗೆ ಕೊಡಿ. ಹೀಗೆ ತನ್ವೀರ್ ಸೇಠ್ ಮೈಸೂರು ಭಾಗದಿಂದ ಅವ್ರನ್ನ ಪರಿಗಣಿಸಲೇಬೇಕು. ಆದರೆ ಅಲ್ಲೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮುಸ್ಲಿಂ ಮುಖಂಡರದ್ದು. ಏನಾಗುತ್ತೆ ನೋಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ವಿ, ಏನು ಅಂದರೆ ಎಲ್ಲವೂ ಕೂಡ ಸುಸೂತ್ರ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಆ ಸೂತ್ರಕ್ಕೇ ಏನಾದರೂ ಕಗ್ಗಂಟು ಬಿದ್ದು ಬಿಟ್ಟರೆ, ಈ ಯಾರನ್ನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಹಮತ ಬರಲಿಲ್ಲ ಅಂತಂದರೆ, ನಿಮಗೆ ಗೊತ್ತಿದೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಗುರುಸ್ಕೊಂಡಂಥವ್ರು ಯಾರು? ಹೀಗಾಗಿ ಮೊದಲ ಪಟ್ಟಿ ಏನು ಬಂತಲ್ಲ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಬಹಳ ಹತ್ತಿರವಾದಂಥವ್ರು ಇರಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಇನ್ಕ್ಲೂಡಿಂಗ್ ಜಾರ್ಜ್ ಅವರ ಹೆಸರು ಕೂಡ ಇತ್ತು, ಸುರೇಶ್ ಅವರ ಹೆಸರು ಕೂಡ ಇತ್ತು, ಇಲ್ಲ ಅಂಥವ್ರಲ್ಲಿ ಇರಲ್ಲ ಅಂತ. ಈಗ ಅವರೆಲ್ಲರ ಹೆಸರುಗಳು ಕೂಡ ಸೇರ್ಕೊಳ್ತಾ ಇವೆ. ಒಂದು ಸ್ಪಷ್ಟ ಏನು ಅಂತಂದರೆ, ಈ ಸಿಕ್ಕಿರುವಂಥದ್ದೊಂದು ಮಹಾಭಾಗ್ಯ, ಹೀಗಾಗಿ ಅತಿಯಾಗಿ ಕಿರಿಕಿರಿ ಮಾಡ್ಕೋಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ನಿಲುವಿಗೆ ಡಿ ಕೆ ಬಂದಿರ್ಬೋದು. ಹಾಗಾಗಿ ನಿಮ್ಮ ಪಟ್ಟಿ ಕೊಡಿ, ಅದನ್ನು ಕೂಡ ಪರಿಗಣಿಸ್ತೀನಿ ಅನ್ನುವಂಥ ಮನೋಭಾವನೆಯಲ್ಲಿ ಇರ್ಬೋದು. ಆದರೆ ಈ ಅತಿಯಾಗಿ ಸೇರಿಸ್ತಾ ಹೋಗ್ಬಿಟ್ರೆ ಎಡವಟ್ಟುಗಳಾಗ್ತವೆ. ಹೀಗಾಗಿ ಏನು ಅಂತಂದರೆ, ಯಾವ ಪಟ್ಟಿನ ಕನ್ಸಿಡರ್ ಮಾಡ್ತಾರೆ ಅಥವಾ ಯಾವ್ಯಾವ ಪಟ್ಟಿನಲ್ಲಿ ಯಾವ್ಯಾವ ಹೆಸರುಗಳು ಸೇರ್ಪಡೆ ಆಗ್ತವೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಏನಂತೀರಿ? ಹೌದು ರಂಗನಾಥ್, ಅಧಿಕೃತವಾಗಿ ಲೋಕಭವನಕ್ಕೆ ಪಟ್ಟಿ ರವಾನೆ ಆಗೋ ತನಕವೂ ಕೂಡ ತಮ್ಮ ಹೆಸರನ್ನ ಆ ಪಟ್ಟಿಯಲ್ಲಿ ಸೇರಿಸುವಂತಹ ಪ್ರಯತ್ನಗಳು ದೆಹಲಿ ಮಟ್ಟದಲ್ಲಿ ನಡೀತಾನೆ ಇರ್ತವೆ. ಇದನ್ನ 2023ರಲ್ಲಿ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಕೊನೆ ಕ್ಷಣದಲ್ಲೂ ಕೂಡ ಹೆಸರನ್ನ ಕಿತ್ತಾಕಿ ಇನ್ನೊಬ್ಬರ ಹೆಸರನ್ನ ಸೇರಿಸುವಂತಹ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ಇನ್ನೊಂದು, ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗವನ್ನ ಮಾಡಿರಬಹುದು, ಆದ್ರೆ ಅದೇ ಮಾದರಿಯಲ್ಲಿ ಉಳಿದ ಎಲ್ಲ ನಾಯಕರು ಅಧಿಕಾರ ತ್ಯಾಗ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾವು 3 ವರ್ಷ ಸಚಿವರಾಗಿದ್ದೀವಿ, ಇನ್ಮೇಲೆ ಬೇಡ, ಬೇರೆಯವರಿಗೆ ಅವಕಾಶ ಕೊಡಿ ಅನ್ನುವಂತ ಮಾತು ಒಬ್ಬರ ಬಾಯಿಂದಲೂ ಖಂಡಿತವಾಗಿಯೂ ಬರೋದಿಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈಗ ಹೇಗೆ ಆ ಒಂದು ಇಡೀ ಟೀಮ್ ಅನ್ನ ಕಟ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸವಾಲನ್ನ ಅತ್ಯಂತ ಸರಳವಾಗಿ ನಿಭಾಯಿಸಲಾಗಿದೆ. ಸಿದ್ದರಾಮಯ್ಯನವರ ಪದತ್ಯಾಗ ಯಾವುದೇ ರೀತಿಯ ಡ್ಯಾಮೇಜ್ ಅನ್ನ ಮಾಡಲ್ಲ ಅನ್ನುವಂಥ ಒಂದು ವಿಶ್ವಾಸವಂತೂ ಕಾಂಗ್ರೆಸ್ನ ನಾಯಕರಿಗೆ ಬಂದಿದೆ. ಆದ್ರೆ ಮುಂದಿನ 2 ವರ್ಷಗಳ ಕಾಲ ಇದು ಬಹುದೊಡ್ಡ ಸವಾಲಿನ ವರ್ಷ ಆಗಿರುತ್ತೆ, ಚುನಾವಣೆಯ ವರ್ಷ ಆಗಿರುತ್ತೆ, ಯೋಜನೆಗಳನ್ನ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯನವರಂತಹ ಹಣಕಾಸು ತಜ್ಞರು ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರದ ಹಣಕಾಸು ಇಲಾಖೆಯನ್ನ ಮ್ಯಾನೇಜ್ ಮಾಡೋದಕ್ಕೆ ಅವರಿಗೆ ಒಂದಷ್ಟು ಚಾಕಚಕ್ಯತೆ ಇತ್ತು. ಆದ್ರೆ ಈಗ ಆ 2 ವರ್ಷಗಳ ಕಾಲ ಅದನ್ನ ಬಹಳ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರೇ ಈಗ ಗ್ಯಾರಂಟಿ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮುಂದಿನ 2 ವರ್ಷಗಳು ಈಗ ಒಳ್ಳೆಯ ತಂಡವನ್ನು ಕಟ್ಕೊಂಡು ಹೋಗದೇ ಇದ್ರೆ ನಿಜಕ್ಕೂ ಅದು ಕಾಂಗ್ರೆಸ್ಗೆ ಬಹಳ ಸವಾಲಿನ ವರ್ಷವಾಗಿ ಪರಿಣಮಿಸುತ್ತೆ. ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ 15 ಜನ ಸಚಿವರು ಅವತ್ತು ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು. ಈಗ ಅಂತದ್ದೇ ಸವಾಲನ್ನ ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಎದುರಿಸಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಅಷ್ಟರ ಮಟ್ಟಿಗೆ ಹಠ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ.
ಜೊತೆಗೆ ಸಿದ್ದರಾಮಯ್ಯನವರು ಕೊಟ್ಟಂತ ಅಭಿಪ್ರಾಯ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯನವರ ಮೇಲೆ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರು ಕೊಟ್ಟ ಪಟ್ಟಿಯನ್ನ ಬಹುತೇಕ ಕ್ಲಿಯರ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಈಗ ಎಷ್ಟರ ಮಟ್ಟಿಗೆ ಹಿರಿಯರನ್ನ ಇಟ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ಪಾಲಿಸಿ ಮೇಕಿಂಗ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅನುಕೂಲ ಆಗ್ಬಹುದು. ಮತ್ತು ಎಲ್ಲವನ್ನೂ ಹೊಸ ತಂಡವನ್ನ ಕೊಟ್ಕೊಂಡು ಹೊಸ ಅನುಭವದ ಆಧಾರದ ಮೇಲೆ ನಾವು ಪಕ್ಷವನ್ನ ಸರ್ಕಾರವನ್ನ ನಡೆಸ್ತೀವಿ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇಲ್ಲ. ಮತ್ತು ಘಟಾನುಘಟಿ ನಾಯಕರು ಎಲ್ಲ ಪ್ರಯತ್ನಗಳನ್ನ ಹಾಗೆ ಮುಂದುವರಿಸಿದ್ದಾರೆ. 29ಕ್ಕೆ 29 ಮಂದಿಯೂ ಕೂಡ ತಾವು ಮತ್ತೆ ರಿಪೀಟ್ ಆಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿಯೇ ದೆಹಲಿಗೆ ಹೋಗಿದ್ದಾರೆ. ಈಗ ದೆಹಲಿಯಲ್ಲಿ ಹೇಗಿದೆ ವಾತಾವರಣ ಅಂತಂದ್ರೆ ಸಂಪೂರ್ಣವಾಗಿ ಕರ್ನಾಟಕ ಭವನ ಕರ್ನಾಟಕದ ರಾಜಕಾರಣಿಯಿಂದ ತುಂಬಿ ತುಳುಕ್ತಾ ಇದೆ. ಆ ರೀತಿಯ ಪರಿಸ್ಥಿತಿ ಇರುವಂತಹ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲಂತೂ ಖಂಡಿತವಾಗಿಯೂ ಇದ್ದೇ ಇದೆ ರಂಗನಾಥ್. ಅಣ್ಣ ತಮ್ಮಂದ್ರು ಪ್ರೀತಿ ವಿಶ್ವಾಸ ಆಸ್ತಿ ಪಾಲ್ ಮಾಡೋ ತನಕ ಅನ್ನುವಂಥ ಒಂದು ಮಾತಿದೆ ಪ್ರಸನ್ನ. ಜೊತೆಗೆ ಏನಂದರೆ ಈ ರಾಜಕಾರಣಿಗಳದ್ದು ಕೂಡ ಹಂಗೇನೆ ನಾವೇನೇ ಒಗ್ಗಟ್ಟು ಅಂತ ತೋರಿಸಿದ್ರು ಕೂಡ ಅಧಿಕಾರ ಅನ್ನುವಂಥ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಹೆಂಗೆ ಆಟ ಆಡ್ತಾರೆ ಅದು ಗೊತ್ತಿರುವಂಥ ಸಂಗತಿ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.